ಇವತ್ತಿನ ಸಂಜೆ ಇವನಿಗೆ ಹಿಂಗೆ ಆಗ್ಬಿಡ್ತು. ರಾತ್ರಿನೇ ಕರ್ಕೊಂಡೋಗಿ ಸೇರಿಸಿದ್ದಾಯ್ತು, ಎಲ್ಲ ಆಯಿತು. ನಾನು ನನ್ನ ತಮ್ಮ ಇಬ್ಬರೇ ಅಲ್ಲಿ ಗುರು ಬಂಧುಗಳಿಗೊಬ್ಬರಿಗೆ ನಮಗೆ ಕನೆಕ್ಷನ್ ಅಲ್ಲಿರಿ ಅಂತೇಳಿ ಬೆಂಗಳೂರಲ್ಲಿ ಒಬ್ರು ಗುರು ಬಂಧುಗಳು ನಮ್ಮ ಕನೆಕ್ಟಿವಿಟಿ ಕೊಟ್ಟಿದ್ರು. ಸಿಮೆಂಟಿನ ಬೆಂಚ್ ಹಾಕಿದ್ರು, ಆ ಕಡೆ ಒಂದು ಮರ ಈ ಕಡೆ ಒಂದು ಮರ ಕೂತ್ಕೊಂಡಿದ್ದೆ. ಆ ಕ್ಯಾಂಪಸ್ ಪೂರಾ ಖಾಲಿ, ಯಾರೂ ಇಲ್ಲ. ಎದುರುಗಡೆ ಒಂದು 50 ಮೀಟ್ರ್ ಎದುರುಗಡೆ ಗೇಟ್ ಇದೆ. ನಿಮ್ಗೆ ಏನಾರ ಗೊತ್ತಾ, ನಿಮ್ದು ಆಟೋ ಇದೆಯಾ, ಕರ್ಕೊಂಡೋಗಿ ಎಲ್ಲರೂ ಬ್ಲಡ್ ಇದ್ರೆ ತೊಗೊಂಬರೋಣ, ಅದೇನು ಬೇಕಾದ್ರೆ ಪೇಮೆಂಟ್ ಕೊಡ್ತೀನಿ ಅಂತ. ಅದಕ್ಕೆ ಯಾಕೆ ಸರ್ ತಲೆ ಕೆಡ್ಸ್ಕೊಂತೀರಾ, ನಾನೇ ಕೊಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟ. ಸರ್ ದಯವಿಟ್ಟು ಇಸ್ಕೊಳಿದ್ದಾರೆ ಇದನ್ನ, ನಿಮ್ಮ ಋಣ ನಮ್ಮ ಮೇಲೆ ಇರುತ್ತೆ. ನೀವು ದೇವ್ರಂಗೆ ಬಂದಿದ್ದೀರಾ, ಋಣ ಅಂತಲೂ ಅನ್ಬಾರ್ದು, ನಿಮ್ಗೆ ಏನಕ್ಕಾರ ಉಪಯೋಗ ಬರೋದು. ನಾನು ಕಣ್ಣಲ್ಲಿ ನೀರು ಬರ್ತೈತೆ ನನಗೆ. ಸರ್ ದಯವಿಟ್ಟು ಇಸ್ಕೊಳಿದ್ದಾರೆ ಇದನ್ನ, ನಿಮ್ಮ ಋಣ ನಮ್ಮ ಮೇಲೆ ಇರುತ್ತೆ. ನೀವು ದೇವ್ರಂಗೆ ಬಂದಿದ್ದೀರಾ, ಋಣ ಅಂತಲೂ ಅನ್ಬಾರ್ದು, ನಿಮ್ಗೆ ಏನಕ್ಕಾರ ಉಪಯೋಗ ಬರೋದು. ನಾನು ಕಣ್ಣಲ್ಲಿ ನೀರು ಬರ್ತೈತೆ ನನಗೆ. ಒಂದ್ಸತಿ ಹಿಂಗೆ 2001ನೇ ಇಸ್ವಿ ಜಗದ್ಗುರುಗಳು ಸಕರಾಪಟ್ಟಣಕ್ಕೆ ಬರ್ತಾರೆ ಅಂತ ಆಯಿತು. ಸರಿ, ಅದಕ್ಕೆ ಪೂರ್ವಭಾವಿ ತಯಾರಿ ಎಲ್ಲ ಮಾಡ್ತಾಯಿದ್ರು ಗುರುನಾಥರು. ಚಪ್ಪಲ ಹಾಕೋದ್ರಿಂದ ಹಿಡಿದು ಎಲ್ಲ ಮಾಡ್ತಾಯಿದ್ರು. ನಮ್ಮ ಪೋರ್ಟ್ಫೋಲಿಯೋ ನಮಗೇನು ಕೆಲಸ ಹೋಯ್ತಿದ್ರು ಅಂದರೆ, ದೇವ್ರ ಮನೆ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದು, ಅದೆಲ್ಲ ಶುದ್ಧಿ ಮಾಡಿ ಎಲ್ಲ ಸುಣ್ಣ ಬಣ್ಣ ಮಾಡಿ ಪೇಂಟ್ ಹೊಡೆದು ಎಲ್ಲ ಮಾಡೋದು ನನ್ನ ಕೆಲಸ ಜವಾಬ್ದಾರಿ ಕೊಟ್ಟಿದ್ದು. ಅದು ತಕ್ಕನಂಗೆ ನನ್ನ ತಮ್ಮಂಗೂ ಕೆಲವೆಲ್ಲ ಜವಾಬ್ದಾರಿ ಅವ್ನು ಪಾಡಿಗೆ ಅವ್ನು ಮಾಡ್ತಾಯಿದ್ದ. ಆ ಟೈಮಲ್ಲಿ ಏನಾಗ್ಬಿಡ್ತು ಅಂದರೆ, ನನ್ನ ತಮ್ಮ ಗೊತ್ತಿಲ್ಲ ಖಾಲಿ ಹೊಟ್ಟೆಗೆ ಮಾತ್ರೆ ನುಂಗ್ಬಿಟ್ಟಿದ್ದ ಜ್ವರ ಅಂತೇಳಿ. ಅದೇನಾಗ್ಬಿಡ್ತು, ಮಾತ್ರೆ ತಗೊಂಡಿದ್ದು ಅಡ್ವರ್ಸ್ ಎಫೆಕ್ಟ್ ಆಗ್ಬಿಟ್ಟಿತ್ತು. ಅವನು ಬ್ಲಡ್ ವಾಮಿಟ್ ಮಾಡ್ಬಿಟ್ಟಿದ್ದ. ಈ ಸಂಭ್ರಮದ ವಾತಾವರಣ, ಜಗದ್ಗುರು ಬರ್ತಾರೆ ಅನ್ನೋ ಟೈಮಲ್ಲಿ ಇದೇನಪ್ಪ ಆಗ್ಬಿಡ್ತು ಅಂತೇಳಿ ಕಡೂರಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಸೀದಾ ಬೆಂಗಳೂರಿಗೆ ಕರ್ಕೊಂಡೋಗಿ ಸೇಂಟ್ ಜಾನ್ಸಲ್ಲಿ ಅಡ್ಮಿಟ್ ಮಾಡೋದು. ನಾಳೆ ಬೆಳಗ್ಗೆ ಜಗದ್ಗುರುಗಳು ಬರ್ತಾಯಿದ್ದಾರೆ. ಇವತ್ತಿನ ಸಂಜೆ ಇವನಿಗೆ ಹಿಂಗೆ ಆಗ್ಬಿಡ್ತು. ರಾತ್ರಿನೇ ಕರ್ಕೊಂಡೋಗಿ ಸೇರಿಸಿದ್ದಾಯ್ತು, ಎಲ್ಲ ಆಯಿತು. ನಾನು ನನ್ನ ತಮ್ಮ ಇಬ್ಬರೇ ಅಲ್ಲಿ ಗುರು ಬಂಧುಗಳಿಗೊಬ್ಬರಿಗೆ ನಮಗೆ ಕನೆಕ್ಷನ್ ಅಲ್ಲಿರಿ ಅಂತೇಳಿ ಬೆಂಗಳೂರಲ್ಲಿ ಒಬ್ರು ಗುರು ಬಂಧುಗಳು ನಮ್ಮ ಕನೆಕ್ಟಿವಿಟಿ ಕೊಟ್ಟಿರೋದು. ಅವರು ಪಾಪ ನಮಗೇನು ಬೇಕೋ ಅದೆಲ್ಲ ಸಹಾಯ ಮಾಡಿ ಸಹಕಾರ ಕೊಟ್ಟು ಅವ್ರು ಅಲ್ಲಿಂದ ರಾತ್ರಿ ಹೊರಟರು. ನಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅಲ್ಲಿಂದ ರಾತ್ರಿ ಇಲ್ಲಿ ಬಂದು ಸಕರಾಪಟ್ಟಣಕ್ಕೆ ಬಂದರು. ಎಲ್ಲ ಗುರು ಬಂಧುಗಳು ಸೇರಿದ್ರು ಜಗದ್ಗುರುಗಳು ಬರ್ತಾರೆ ಅನ್ನೋ ಕಾರ್ಯಕ್ರಮಕ್ಕೆ. ಸರಿ, ಇವನಿಗೆ ನನ್ನ ತಮ್ಮಂಗೆ ಹಿಂಗಾಗ್ಬಿಡ್ತಲ್ಲ, ಮೊದಲನೇ ಜಗದ್ಗುರು ಕಾರ್ಯಕ್ರಮ, ದೇವ್ರ ಮನೆ ಎಲ್ಲ ನಾನು ಅಚ್ಚುಕಟ್ಟು ಮಾಡಿದ್ದೆ, ಪೇಂಟ್ ಎಲ್ಲ ಹೊಡೆದು ಆಗಿತ್ತು, ಅಡುಗೆ ಮನೆಯೇ ಎಲ್ಲ ಇದು ಮಾಡಿದ್ದಾಯ್ತು. ಇನ್ನೊಂದು ಹಾಲಲ್ಲಿ ಬಂದು ನಮ್ಮ ಕೆಲಸ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಇವನಿಗೆ ಹಿಂಗಾಗ್ಬಿಡ್ತು. ಸರಿ, ಸೈಂಟ್ ಜಾನ್ಸಲ್ಲಿ ಇವನ್ನ ಅಡ್ಮಿಟ್ ಮಾಡಿದ್ರೆ ನನಗೇನು ಬ್ಲಡ್ ಬೇಕು ಅಂತ ಅಂದ್ಬಿಟ್ರು. ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಇಲ್ಲಿ ಸಕರಾಪಟ್ಟಣದಲ್ಲಿ ಜಗದ್ಗುರು ಬಂದಿದ್ದಾರೆ, ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನನಗೆ ಮನಸ್ಸಿಲ್ಲೇ, ಆದರೆ ಇವನಿಗೆ ಬ್ಲಡ್ ಬೇಕು ಅಂತಿದ್ದಾರೆ. ಅವತ್ತು ನಮ್ಮ ಗ್ರಾಚಾರಕ್ಕೆ ಇಡೀ ಬೆಂಗಳೂರು ಸ್ತಬ್ಧ. ಯಾವುದೋ ಸ್ಟ್ರೈಕೋ ಪೈಕೋ ಏನೋ ಗೊತ್ತಿಲ್ಲ ನನಗೆ, ಇಡೀ ಬೆಂಗಳೂರು ಸ್ತಬ್ಧ. ಬ್ಲಡ್ ಬ್ಯಾಂಕ್ ಇಲ್ಲ ಅಂತಿದ್ದಾರೆ. ನೀವು ನಾವು 1 ಬಾಟ್ಲು ಬ್ಲಡ್ ಕೊಡಬೇಕು ಅಂದರೆ ನೀವು 3 ಬಾಟ್ಲು ಬ್ಲಡ್ ಕೊಡಬೇಕು. ಅವ್ನು ಯಾವುದೋ B ಪಾಸಿಟಿವ್ ಏನೋ ಬಂದಿದೆ, 3 ಬಾಟ್ಲು ಅವನಿಗೆ ಬ್ಲಡ್ ಬೇಕೇ ಬೇಕು ಅಂತ ಇದು ಮಾಡಿದರು, ಡಾಕ್ಟ್ರ್ ಹೇಳಿದರು. ಸರಿ, ಏನು ಮಾಡೋದು ತಲೆನೇ ಓಡ್ತಾ ಇಲ್ಲ. ಯಾರನ್ನು ಕರೆಸ್ತೀರಾ? ಆಮೇಲೆ ಮೊಬೈಲ್ ಗಿಬೈಲೆಲ್ಲ ಏನೂ ಇಲ್ಲ, STD ಬೂತ್ ಇದೆ, ಬಟ್ ನಂಬರ್ಗಳು ಕೆಲವೊಂದೆಲ್ಲ ಬರ್ಕೊಂಡಿದ್ವಿ. ಯಾರಿಗೆ ಮಾಡ್ತೀವಿ? ಮಾಡೋರಿಗೆಲ್ಲ ಇಲ್ಲೇ ಇದ್ದಾರೆಲ್ಲ, ಸಕರಾಪಟ್ಟಣದಲ್ಲೇ ಇದ್ದಾರೆ ಎಲ್ಲರೂ. ಏನು ಮಾಡೋದು ಅಂತ ತುಂಬ ಇವತ್ತಿನ ಆಲೋಚನೆ ಮಾಡಿಕೊಂಡು ಸೈಂಟ್ ಜಾನ್ಸ್ ಹಾಸ್ಪಿಟ್ಲ್ ಎದುರುಗಡೆ ಅದೊಂದು ಕ್ಯಾಂಟೀನ್ ಇದೆ, ದೊಡ್ಡ ಕ್ಯಾಂಪಸ್ ಅದು, ಅಲ್ಲಿ ಕ್ಯಾಂಟೀನ್ ಇದೆ. ಕ್ಯಾಂಟೀನ್ಗೆ ಹೋಗ್ಬಿಟ್ಟು ನನಗೆ ಇವತ್ತು ಚೆನ್ನಾಗಿ ನೆನಪಿದೆ, ಒಂದು ಕಾಫಿ ಕುಡಿದ್ಬಿಟ್ಟು ಬಂದು ಅಲ್ಲೊಂದು ಸಿಮೆಂಟಿನ ಬೆಂಚ್ ಹಾಕಿದ್ರು, ಆ ಕಡೆ ಒಂದು ಮರ ಈ ಕಡೆ ಒಂದು ಮರ ಕೂತ್ಕೊಂಡಿದ್ದೆ. ಆ ಕ್ಯಾಂಪಸ್ ಪೂರಾ ಖಾಲಿ, ಯಾರೂ ಇಲ್ಲ. ಎದುರುಗಡೆ ಒಂದು 50 ಮೀಟ್ರ್ ಎದುರುಗಡೆ ಗೇಟ್ ಇದೆ, ಸೈಂಟ್ ಜಾನ್ಸ್ ಗೇಟ್ ಇದೆ. ನಾನು ಹಿಂಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಕಣ್ಣಲ್ಲಿ ನೀರು ಬರ್ತಾನೇ ಇದೆ. ಅರ್ಧ ಗಂಟೆ ಒಳಗೆ ತರಬೇಕು ಅಂತ ಹೇಳ್ಬಿಡಿ, ಅವನಿಗೆ ಇನ್ಫೆಕ್ಷನ್ ಆಗಿತ್ತು, ತರಬೇಕು ಅಂತ ಹೇಳ್ಬಿಟ್ಟಿದ್ದಾರೆ, ಹೆದರಿಸ್ಬಿಟ್ಟಿದ್ದಾರೆ ನನಗೆ. ಆಮೇಲೆ ನಮ್ಮ ನೆಂಟರಿಸ್ಟ್ರುಗಳು ಯಾರು ಫೋನ್ ಗೀನ್ ಏನೂ ಇರಲಿಲ್ಲ. ಏನೋ ಮಾಡೋದು ಗುರುವೇ, ಏನಾರ ಮಾಡಿ ಕಾಪಾಡಪ್ಪ, ರಕ್ಷಣೆ ಮಾಡುವಂಥ ತಲೆ ಒಳಗಡೆ ನಾನು ನಮ್ಮ ಗುರು ಸ್ಮರಣೆ ಮಾಡ್ಕೊಂಡು ಅದನ್ನೇ ಮಾತಾಡಿ ಏನಾರ ಒಂದು ಆಗಬೇಕು ಅಂತ. ಅದು ತಕ್ಕನಂಗೆ ಏನಾಗ್ಬಿಡ್ತು ಅಂದರೆ, ಗೇಟ್ ಹಾಕ್ದಂಗೆ ಇದೆ.
ನಾನು ಕ್ಯಾಂಟೀನ್ಗೆ ಹೋಗಿ ಕಾಫಿ ಕುಡ್ಕೊಂಬಂದಿದ್ದೆ, ಬಟ್ ಕ್ಯಾಂಟೀನಲ್ಲಿ ಒಂದು 4-5 ಜನ ಇದ್ದಾರೆ ಅಷ್ಟೇ, ಬೇರೆ ಯಾರು ಅಲ್ಲಿ ಇರಲಿಲ್ಲ. ಅದೇ ಜಾಗದಲ್ಲಿ ಕೂತಿದ್ದೆ, ನಂಗೆ ಕಂಡ್ರೆ ಎದುರುಗಡೆಗೆ ಕಾಣಬೇಕು, ಇಲ್ಲಿ ಈ ಕಡೆಗಾರ ಕಾಣಬೇಕು. ಗೇಟು ಕ್ಲೋಸ್ ಮಾಡಿದ್ದಾರೆ ಅವರು, ಅಂದರೆ ಅವತ್ತೇನೋ ಸ್ಟ್ರೈಕೋ ಏನೋ ಇದೆ, ಎಲ್ಲ ಸ್ತಬ್ಧ ಆಗಿತ್ತು. ಸರಿ, ಇದಕ್ಕಿದಂಗೆ ದಿಢೀರ ನನಗೆ ಒಬ್ಬ ಆಟೋ ಡ್ರೈವರು ಈ ಕಾಕಿ ಶರ್ಟ್ ಹಾಕೊಂಡು ನನ್ನಿಂದ ಕೂತಿರೋ ಕಡೆಯಿಂದ ಒಂದು 20 ಅಡಿ ದೂರದಲ್ಲಿ ಭಾರಿ ಸ್ಪೀಡಲ್ಲಿ ಬಂದ ಅವನು. ತುಂಬ ಸ್ಪೀಡಲ್ಲಿ ಬಂದು ನಾನು ಹೇಳ್ತಾ ಇದ್ದೆ, ನನ್ನ ಕೈಲಿ ಒಂದು ಪರ್ಸ್ ಇತ್ತು, ಪರ್ಸಲ್ಲಿ ಅವಾಗ ಎಷ್ಟು ಒಂದು 4-5 ಸಾವಿರ ರೂಪಾಯಿ ದುಡ್ಡಿತ್ತು. ಪರ್ಸ್ ಇಟ್ಕೊಂಡು ಹಂಗೆ ಕಣ್ಣೀರು ಹಾಕೊಂಡು ಕೂತಿದ್ದೆ. ಅವನು ದಿಢೀರ ನಂಗೆ ಬಂದು ನೋಡಿ, ಯಾಕೆ ಸರ್ ತುಂಬ ಬೇಜಾರಾಗಿದ್ದೀರಾ ಅಂತಂದ. ಏನಿಲ್ಲ ಸರ್, ನನ್ನ ತಮ್ಮಗೆ ಸೇರಿಸಿದ್ದೆ, ಹಿಂಗೆ ಬ್ಲಡ್ ಬೇಕಂತೆ, ನಿಮ್ಗೆ ಏನಾರ ಗೊತ್ತಾ? ಅವರು ಇದು ಹಾಕೊಂಡಿದ್ರಲ್ಲ, ಕಾಕಿ ಶರ್ಟ್ ಹಾಕಿದ್ರಲ್ಲ, ಆಟೋದವ್ರು ಒಂದು ಗೊತ್ತಾಗ್ಬಿಡ್ತು. ನಿಮ್ಗೆ ಏನಾರ ಗೊತ್ತಾ, ನಿಮ್ದು ಆಟೋ ಇದೆಯಾ, ಕರ್ಕೊಂಡೋಗಿ ಎಲ್ಲರೂ ಬ್ಲಡ್ ಇದ್ರೆ ತೊಗೊಂಬರೋಣ, ಅದೇನು ಬೇಕಾದ್ರೆ ಪೇಮೆಂಟ್ ಕೊಡ್ತೀನಿ ಅಂತ. ಅದಕ್ಕೆ ಯಾಕೆ ಸರ್ ತಲೆ ಕೆಡ್ಸ್ಕೊಂತೀರಾ, ನಾನೇ ಕೊಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟ. ಸರ್ ಗೇಟ್ ಬಾಗ್ಲಾಕಿದೆ, ಯಾರು ಇಲ್ಲ ಅಲ್ಲಿ, ಈ ಕ್ಯಾಂಪಸ್ ನನ್ನ ಹಿಂದ್ಗಡೆ ಮುಂದ್ಗಡೆ ಯಾರು ಇಲ್ಲ. ಅವನು 20 ಅಡಿ ದೂರದಲ್ಲಿ ಅದು ಸ್ಪೀಡಾಗಿ ಬಂದಿದ್ದು ನನಗೆ ಇವತ್ತಿಗೂ ನೆನಪಿದೆ. ಬಂದ್ಬಿಟ್ಟು ಅದನ್ನೇ ವಿಚಾರಿಸ್ಬೇಕಾ, ಯಾಕೆ ಬೇಜಾರಾಗಿ ಕೂತೀರಾ, ಏನಾಗಬೇಕು ಸರ್, ನನ್ನಿಂದ ಏನಾರು ಹೆಲ್ಪ್ ಬೇಕಾ ಅಂತ ಕೇಳಿದ. ಹಿಂಗೆ ಬ್ಲಡ್ ಬೇಕು ಸರ್, ಹಿಂಗೆ ಬಿ ಪಾಸಿಟಿವ್. ನಂದು ಬಿ ಪಾಸಿಟಿವ್ ಸರ್, ನನ್ನ ತಮ್ಮಂದು ಯಾವುದು ಬ್ಲಡ್ ಗ್ರೂಪ್ ಹೇಳಿದ್ರು ಅದೇ ಗ್ರೂಪ್. ಬನ್ನಿ ಸರ್ ನಾನು ಕೊಡ್ತೀನಿ. ಅಯ್ಯೋ ಬಾರ ಮಾರೆ ಅಂತೇಳಿ ಕರ್ಕೊಂಡೋಗಿ ಬ್ಲಡ್ ಕೊಡ್ತೀವಿ. ಬ್ಲಡ್ ಕೊಟ್ಟ, ಒಂದು ಬಾಟ್ಲು ಬ್ಲಡ್ ಕೊಟ್ಟ ಮೇಲೆ ನಾನೇನು ಮಾಡಿದೆ, ಕರೆಕ್ಟಾಗಿ ಕ್ಯಾಂಟೀನ್ ಹತ್ರ ಹೋಗ್ಬಿಟ್ಟು 2 ಆಪಲ್ ಜ್ಯೂಸ್ ತಗೊಂಡು ಬಂದು ಇಟ್ಕೊಂಡಿದ್ದೆ. ಆಮೇಲೆ ಅವನು ಕೊಟ್ಟು ಹೊರಗಡೆ ಬರ್ತಿದ್ದಂಗೆ ಜ್ಯೂಸ್ ಕುಡಿಸಿ ನೀರು ಕುಡಿಸಿದೆ. ಒಂದು 10 ನಿಮಿಷ ಕೂತ್ಕೊಳ್ಳಪ್ಪ ಅಂತಾನೆ. ಸರ್ ನನ್ನ ಡ್ಯೂಟಿ ಆಯಿತು ಸರ್, ನಾನು ಇನ್ನು ಹೊಡ್ತೀನಿ ಅಂತ ಕೊಡ್ರಿ. ಈಗ ಬ್ಲಡ್ ಕೊಟ್ಟರೆ ಸಾಮಾನ್ಯ ನನಗೆ ಅನ್ಸಿದ ಮಟ್ಟಿಗೆ ಸ್ವಲ್ಪ ಸುಸ್ತಾಗಿರುತ್ತೆ, ಒಂದು 10 ನಿಮಿಷ ಕೂತೋ ಎದ್ದೋ ಏನೋ ಮಾಡಿ ಹೋಗಬೇಕು. ನಾನು ನನ್ನ ಡ್ಯೂಟಿ ಆಯಿತು ಸರ್, ಹೊಟ್ಬಿಡ್ತೀನಿ ಅಂತಂದ. ನನಗೆ ಇದೇನು ಡ್ಯೂಟಿ ಅಂತಾನಲ್ಲ ಅವನು. ಸರ್ ದುಡ್ಡು ಕೊಡೋಕೆ ಅವ್ರು ಇಸ್ಕೊಳ್ಳಿಲ್ಲ ಅವನು. ಅವತ್ತು ಎಷ್ಟು ಕೊಡೋಕೆ ಹೋಗಿರ್ಬೋದು, ನಾನು 5,000 ರೂಪಾಯಿ ದುಡ್ಡು ಅವ್ನಿಗೆ ಕೊಡೋಕೆ ಹೋಗಿತ್ತು ನಾನು. ಸರ್ ದಯವಿಟ್ಟು ಇಸ್ಕೊಂಡಿದ್ದಾರೆ ಇದನ್ನು, ನಿಮ್ಮ ಋಣ ನಮ್ಮ ಮೇಲೆ ಇರುತ್ತೆ, ನೀವು ದೇವ್ರಂಗೆ ಬಂದಿದ್ದೀರಾ, ಋಣ ಅಂತಲೂ ಅನ್ಬಾರ್ದು, ನಿಮ್ಗೇನಕ್ಕಾರ ಉಪಯೋಗ ಬರೋದು. ನಾನು ಕಣ್ಣಲ್ಲಿ ನೀರು ಬರ್ತಾ ಇದೆ ನನಗೆ ಏನು ನಡೀತಾ ಇದೆ ಇದು ಅಂತ. ಆಮೇಲೆ ಅವನು ಇಲ್ಲ ಸರ್, ನಾನು ಹಂಗೆಲ್ಲ ಇಲ್ಲ, ನಂದೊಂದು ಸೇವೆ ಅಂತ ತಿಳ್ಕೊಳ್ಳಿ ಸರ್. ಹಂಗೂ ಬಿಡಲಿಲ್ಲ, ಬಾರಪ್ಪ ಅಟ್ಲೀಸ್ಟ್ ಒಂದು ಇದನ್ನಾರ ಕಾಫಿನಾರ ಕುಡಿ, ಜ್ಯೂಸ್ ಕುಡ್ಸಿರಲ್ಲ ಸರ್, ಸಾಕು ಸರ್. ಕ್ಯೂಟಾಗಿ ಅವನು ಹೋಗ್ಬಿಟ್ಟ. ಹಂಗೆ ಹೋಗಿ ಸುಮಾರು ಸಂಜೆ ನಂಗೆ ನೆನಪಿದ್ದಂಗೆ 5:05ಗೆ ಒಬ್ರು ಗಂಡ ಹೆಂಡತಿ ಸುಮ್ಮನೆ ಬಂದರು. ನಾನು ಇದ್ರಲ್ಲಿ ಕೂತಿದ್ದೆ ತಗ್ಗಿಲಿ, ಬರ್ತಿದ್ದಂಗೆ ಅವ್ರು ನನ್ನನ್ನೇ ವಿಚಾರಿಸಿದ್ರು, ಇಲ್ಲಿ 3ನೇ ಫ್ಲೋರ್ಗೆ ಹೋಗ್ಬೋದಾ ಸರ್ ಅಂತಂದ್ರು. ಪಾಸ್ ಇದ್ದರೆ ಹೋಗ್ಬೋದು ಸರ್. ಪಾಸ್ ಇಲ್ಲ, ಏನು ಮಾಡೋದು ಅಂತ. ಅದಕ್ಕೇನಂತೆ ಕೊಡಿಸ್ತೀನಿ, ನಿಮ್ಗೆ ಇದು ಹೇಳಿ ಪೇಷಂಟ್ ಇದು ಹೇಳಿದ್ರೆ ರಿಸೆಪ್ಷನಲ್ಲಿ ಕೊಡ್ತಾರೆ ಸರ್, ಒಂಚೂರು ಬನ್ನಿಲ್ಲ, ನನಗೆ ಗೊತ್ತಿಲ್ಲ. ಹೋದ ರಿಸೆಪ್ಷನಲ್ಲಿ ಅವ್ರಿಗೆ ಇಸ್ಕೊಟ್ಟೆ. ಅವ್ರು ಕೊಡ್ಬೇಕಾದ್ರೆ ಏನು ಹೆಸರು ಹೇಳಿರ್ಬೋದು, ರಿಸೆಪ್ಷನಲ್ಲಿ ಅವ್ರ ಪಾಸ್ ಹೇಳೋಕ್ಕೆ ಇಂಥ ಪೇಷಂಟ್ ಕಡೆಯವರು ಇಂಥವ್ರು ಬರ್ತಿದ್ದಾರೆ ನೋಡೋಕ್ಕೆ ಅವ್ರ ಹೆಸರು ಬರೀತಾರೆ. ಅಲ್ಲಿ ಒಂದು ಚೀಟಿ ಕೊಡ್ತಾನೆ, ಬಾಣಾವರ ರಮೇಶ್ ಅಂತ ಹೆಸರು. ನಾನು ಅವರು ನೋಡಿಲ್ಲ, ಆದರೆ ಬಾಣಾವರ ಸಿಂಪ್ಟಮ್ಸ್ ಇದೆ, ಆದರೆ ನಾನು ಅನುಮಾನದಲ್ಲೇ ಇದ್ದೆ, ಬಾಣಾವರ ರಮೇಶ್ ಅಂತ. ನಾನು ಅವ್ರ ಹೆಸರು ಬರೀ ತನಕ ಸುಮ್ಮನೆ ಇದ್ದೆ. ಸರ್ ನಿಮ್ದು ಬಾಣಾವರನಾ ಸರ್? ಹ್ಞೂ ಸರ್ ಬಾಣಾವರ ಸರ್ ನಾನು. ನಮ್ಮ ತಂದೆ ಅಲ್ಲೇ ಇದರಲ್ಲಿ ಸರ್ಕಲಲ್ಲಿ, ಸ್ಕೂಲ್ ಸರ್ಕಲಲ್ಲಿ ಇದಾಗ್ತಾರೆ ನೋಡಿ, ಬೋಂಡ್ ಹಾಕ್ತಾರೆ ನೋಡಿ, ವಾಸಂತಿ ಶೆಟ್ಟಿ ಇರಲ್ಲ, ಅವ್ರ ಮಗ ನಾನು. ನನ್ನ ಹೆಂಡತಿ ಅವಳು, ಸೊಸೆ ಅವಳು, ಇನ್ನೊಬ್ರು ಮಗಳು ಅಳಿಯ ಇಬ್ರು ಬರ್ತಾರೆ ಅಂತ. ಮಗಳು ಅಲ್ಲೇ ಬೆಂಗಳೂರಿಗೆ ಕೊಟ್ಟೆ, ಮಗಳು ಅಳಿಯ ಇಬ್ರು ಬರ್ತಾರೆ. ಅವರು 5 ನಿಮಿಷಕ್ಕೆ ಬಂದೇ ಬಿಟ್ರು. ಅಲ್ಲಿ ಹೆಂಗೆ ಒಂದು ಪಾಸಿಗೆ 4 ಜನ 3 ಜನ ಹೋಗಿ ಬರ್ಬೋದು ಅಂತೆ. ಅದು ವರ್ಷ ಆಯಿತು, ಅವರು ಬಂದ್ಬಿಟ್ರು. ಸರಿ, ಅವ್ರು ಯಾರನ್ನ ನೋಡ್ಕೊಂಡು ಬಂದಮೇಲೆ ತುಂಬ ಯಾಕೆ ಟೆನ್ಷನ್ ಆಗಿದ್ರು. ಸರ್ ಏನು ಸರ್, ಏನಾರು ಹೆಲ್ಪ್ ಬೇಕಾ ಸರ್ ಅಂದರು. ನನ್ನ ತಮ್ಮಂಗೆ ಹಿಂಗೆ ಸೇರಿಸ್ಬಿಟ್ಟಿದ್ದೀನಿ, ಬ್ಲಡ್ ಬೇಕಿತ್ತು, ಯಾರೋ ಒಬ್ರು ಬಂದು ದಿಢೀರ ನಂಗೆ ಕೊಟ್ಟೋದ್ರು, ಯಾರೋ ಗೊತ್ತಿಲ್ಲ, ಪಾಪ ದೇವ್ರಂಗೆ ಬಂದು ಕೊಟ್ಟೋದ್ರು. ಇದು ಪವಾಡನೇ ನಡೆದೋಗ್ಬಿಡ್ತು ಈಗ ಒಂದು ಅರ್ಧ ಗಂಟೆನಲ್ಲಿ. ಬೆಳಗ್ಗೆ ಒಂದು 11:30-12 ಗಂಟೆ ಇರಲಿ. ಹೌದು ಸರ್, ಅದಕ್ಕೆ ಏನು ಸರ್, ಎಷ್ಟು ಬಾಟ್ಲು ಬೇಕಂತೆ ಸರ್ ಅಂದರು. ಅಲ್ಲಿ ಒಳಗಡೆ ಹೋಗಿ ನರ್ಸ್ ಹತ್ರ ಇವ್ರ ಹತ್ರ ಕೇಳಿದ್ರು, ಎಷ್ಟು ಬೇಕಾಗುತ್ತೆ ಸರ್? ನಮಗೆ ಅವ್ರಿಗೆ ಅವಶ್ಯಕತೆ 3 ಬೇಕು, ನೀವು 6 ಕೊಡಬೇಕಾಗುತ್ತೆ ಅಂದರು. ಅವರು 13 ಜನ ಬಂದರು.
ಸರ್ ನೀವು ನಂಬ್ತೀರಾ, ಸಂಜೆ 7:30 8 ಗಂಟೆಗೆ 13 ಜನ ಬಂದರು. ಅವರು 13 ಜನ ಬಂದು 13 ಬಾಟ್ಲು ಕೊಟ್ಟರು. ಅವ್ರೇನು ಹೇಳಿದ್ರು ಡಾಕ್ಟರ್ ಇದರಲ್ಲಿ ಹಾಸ್ಪಿಟ್ಲಲ್ಲಿ, ಅವರಿಗೆ 3 ಬಾಟ್ಲು ಬೇಕು, ನೀವು 6 ಕೊಡಿ, ಡಬಲ್ ಅಂದ್ರೆ ಇನ್ನೊಬ್ರಿಗೆ ಉಪಯೋಗ ಆಗಲಿ ಅಂತ ಹೇಳಿರ್ತಾರೆ. ಇಟ್ ಇಸ್ ನಾಟ್ ಎ ಕಮರ್ಷಿಯಲ್. ಇವರು 13 ಜನ ಬಂದು 13 ಬಾಟ್ಲು ಕೊಟ್ಟರು. ಇದು ಇಟ್ಕೊಳ್ಳಿ ಯಾರಿಗಾರ ಬರುತ್ತೆ ಅಂತೇಳಿ. ನಮ್ಮೂರ್ನವ್ರು ಬಂದಿದ್ದಾರೆ, ನಾವು ಇಷ್ಟು ಮಾಡಲಿಲ್ಲ ಅದು ಹೆಂಗೆ. ನನ್ನ ತಮ್ಮ ಹುಷಾರಾದ, ಎಲ್ಲ ಆಯಿತು. ಒಂದು 3-4 ದಿವಸ ಆದ್ಮೇಲೆ ಡಿಸ್ಚಾರ್ಜ್ ಆಯಿತು. ನಮ್ಮ ಚಿಕ್ಕಪ್ಪನ ಮನೆ ಕರ್ಕೊಂಬಂದ್ಮೇಲೆ ನನ್ನ ಕಣ್ಣಲ್ಲಿ ನೀರು. ಎಂಥ ಟೈಮಲ್ಲಿ ದಿಢೀರಂಗೆ ಅವನು ಆಟೋದೊಂದು ಬಂದಿದ್ದು, ಆಮೇಲೆ ನಮ್ಮೂರ್ನವರೇ ಬಂದು ಕೇಳಿದ್ದು, ಆಮೇಲೆ ಅವ್ರು 13 ಜನ ರಕ್ತ ಕೊಟ್ಟಿದ್ದು. ನಂದು ಅದೇ ಬ್ಲಡ್ ಗ್ರೂಪ್ ಅಂತಾನಲ್ಲ ಅವನು. ಇದೆಲ್ಲ ಒಳ್ಳೆ ಗುರುನಾಥ್ರೆ ಯಾರನ್ನೋ ಕಳಿಸಿದ್ದಾರೆ, ಅಥವಾ ಗುರುನಾಥ್ರೆ ಯಾವುದೋ ರೂಪದರ್ಶ್ ಬಂದು ನಮಗೆ ನನ್ನ ತಮ್ಮನ ಬದುಕಿಸಿದ್ರು ಅಂತ ಹೇಳಿ ನನಗೆ ಭಾರಿ ಇವತ್ತಿಗೂ ಇದೆ ನನ್ನ ಮನಸ್ಸಲ್ಲಿ. ಅಂಥ ಒತ್ತಡದ ಇದರಲ್ಲಿ ಏನು ಎದುರು ಬಿಡ ಕಣೆ, ನಾನು ಇದೀನಿ ಅಂತೇಳಿ ಅಲ್ಲಿ ಜಗದ್ಗುರುಗಳ ಕಾರ್ಯಕ್ರಮ ನಡೀತಿದ್ರು. ಗುರುನಾಥ್ರು ಇಲ್ಲಿ ಬಂದು ನಮಗೆ ಬೆಂಗಳೂರು ಸೈಂಟ್ ಜಾನ್ಸಲ್ಲಿ ಬಂದು ನಮಗೆ ಏನು ಬೇಕೋ ಅಗತ್ಯ ಅದನ್ನೆಲ್ಲ ಪೂರೈಸಿ ನಮ್ಮ ಆರೋಗ್ಯ ವಿಚಾರಿಸ್ಕೊಂಡು ಅದಕ್ಕೆ ಬೇಕಾದಂಥ ಎಲ್ಲದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದು ನನಗೆ ಇವತ್ತಿಗೂ. ನಾನಾಗಲಿ ನನ್ನ ತಮ್ಮ ಆಗಲಿ ಯಾವುದೇ ಕಾರಣಕ್ಕೂ ನಮ್ಮ ಜೀವಮಾನ ಇರೋ ತನಕ ಮರೆಯಂಗಿಲ್ಲ. ನನ್ನ ತಮ್ಮಂಗೆ ಪುನರ್ಜನ್ಮ ಅದು. ನಾನು ಹೆಂಗೆ ನನ್ನನ್ನು ಹೆಂಗೆ ಒಂದು ಟವಲ್ ಕೊಟ್ಬಿಟ್ಟು ಕಾಪಾಡಿದ್ರು, ಆ ಥರ ಅವನಿಗೆ ಬ್ಲಡ್ ಬೇಕು ಅಂತಂದಾಗ ಅರ್ಧ ಗಂಟೆಲಿ ಬೇಕು ಅಂದಾಗ 15 ನಿಮಿಷದಲ್ಲಿ ವ್ಯವಸ್ಥೆ ಮಾಡೋದು. ಯಾರು? ಅಪರಿಚಿತ ವ್ಯಕ್ತಿಯಿಂದ. ಅಪರಿಚಿತ ವ್ಯಕ್ತಿನೇ ಯಾಕೆ ಗುರು ಆಗಿರಬಾರ್ದು ಅಂತ ನನ್ನ ಪ್ರಶ್ನೆ. ಆಮೇಲೆ ಎಷ್ಟೋ ದಿವಸ ಆದಮೇಲೆ ಅವನ್ನೆಲ್ಲ ಹುಷಾರಾಗಿ ಬಂದಮೇಲೆ 1 ತಿಂಗಳ ಮೇಲೆ ಯಾರು ಗೊತ್ತನೇ, ಅವನು ನಂಗೆ ಬೇಕಾದ ಕಣೆಯ, ಅವನು ನನಗೆ ಬೇಕಾದಾನೆ ಕಣೆಯ. ಇದು ಗುರುವಿನ ಮರ್ಮ, ಗುರುವಿನ ಇದು ಎಲ್ಲ ಏನು ಅಷ್ಟು ಆಳಾಗಲ ತಿಳ್ಕೊಳ್ಳೋಷ್ಟು ನಾವು ಜ್ಞಾನಿಗಳೆಲ್ಲ ಏನೂ ತಿಳ್ಕೊಂಡಿಲ್ಲ. ಬಟ್ ಅವ್ರು ಏನೇನು ಕಾಲಕ್ಕೆ ಬೇಕಾದ್ರೆ ನಮ್ಗೆ ಏನೇನು ಅನುಭವ ಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾರೆ. ತಮ್ಮ ಅಂದರೆ ವಿದ್ಯಾಧೀಶ ಅಂತೇಳಿ, ಏನೇ ಇಂಥ ಟೈಮಲ್ಲಿ ಹಿಂಗಾಯ್ತಲ್ಲ ಅಂತೇಳಿ ಗುರುನಾಥರು ಸ್ವಲ್ಪ ಅವ್ರಿಗೂ ಒಂಚೂರು ಬೇಜಾರಾಯಿತು. ಆದರೆ ಸಡನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿ ಕಳಿಸಿದ್ರು. ವಿದ್ಯಾ, ನಾನು ಇದೀನ್ ಕಡೆ ಯೋಚನೆ ಮಾಡಬೇಡ, ಪ್ರಸನ್ನ ನಾನು ಇದೀನ್ ಕಡೆ ಯೋಚನೆ ಮಾಡಬೇಡ, ಧೈರ್ಯವಾಗಿದೆ ಅಂತೇಳಿ ಅಲ್ಲಿಂದನೇ ಧೈರ್ಯ ತುಂಬ ಕಳಿಸಿದ್ರು ನಮಗೆ. ಮತ್ತು ನನ್ನ ತಮ್ಮ ವಿದ್ಯಾಧೀಶನ ಮತ್ತೆ ಅಲ್ಲಿ ಬೆಂಗಳೂರು ಒಂದು ದಿವಸ ಇಟ್ಕೊಂಡು ಆಮೇಲೆ ಸೀದಾ ಬಂದು ಬಾಣಾವರ ಕರ್ಕೊಂಬಂದೆ. ಇದೆಲ್ಲ ಒಂದು 6-7 ದಿವಸದಲ್ಲೇ ತುಂಬ ಸ್ಪೀಡಾಗಿ ನಡೆದೋಯ್ತು. ಹುಷಾರಾದ, ಎಲ್ಲ ಚೆನ್ನಾಗಿದ್ದು ನಾನು. ನನ್ನ ತಮ್ಮ ವಿದ್ಯಾಧೀಶನಿಗೆ ಇದು ಪುನರ್ಜನ್ಮ. ಅದು ಅವತ್ತಿನ ಕಾಲದಲ್ಲಿ ಇದು ಪುನರ್ಜನ್ಮ. ಅದರಿಂದ ನನಗೆ ಬೇರೆ ಥರ ಪುನರ್ಜನ್ಮ ಕೊಟ್ಟಿದ್ರು ಗುರುನಾಥರು. ಇದೆಲ್ಲ ಗುರುವಿನಿಂದ ಮಾತ್ರ ಸಾಧ್ಯ. ಇದು ಉತ್ಪ್ರೇಕ್ಷಿತ ಮಾತೇನಲ್ಲ, ಸಹಜವಾಗಿ ನಮ್ಮ ಜೀವನದಲ್ಲಿ ನಡೆದಂಥ ನೇರವಾದ ಅನುಭವಗಳು ಹಾಗೂ ಘಟನೆಗಳು. ಇದೆಲ್ಲ ಗುರುಕೃಪೆನೇ ಹೊರತು ನಂದು ಅನ್ನೋದೇನಿಲ್ಲ. ನಾನು ಮಾಡಿದೆ ಅನ್ಕೊಟ್ಟೆವೆಲ್ಲ ಸುಳ್ಳು. ಇದು ಗುರುಕೃಪೆ, ಗುರುಗಳ ಆಶೀರ್ವಾದ ಸದಾ ನಮ್ಮನ್ನು ಕಾಯ್ತಿರ್ತಾರೆ ಅನ್ನೋಕ್ಕೆ. ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ಈ ರೀತಿ ನಮ್ಮನ್ನು ಯಾವಾಗಲೂ ಕೈ ಹಿಡಿದು ಎತ್ತಿರೋದು, ಅಥವಾ ಏನಾದ್ರು ಲೋಪ ಆದಾಗ ತಿದ್ದಿರೋದು, ಆಮೇಲೆ ತುಂಬ ಕೆಲಸ ಮಾಡಿದಾಗ ನಮ್ಮನ್ನು ಹೂನಂತೆ ಹಗುರ ಮಾಡಿದ್ದು, ಇದೆಲ್ಲ 100 ಘಟನೆಗಳು, 100 ಅನುಭವಗಳು ಕೊಟ್ಟಿದೆ. ಇದು ಗುರುವಿನಿಂದ ಮಾತ್ರ ಸಾಧ್ಯ. ಇದೆಲ್ಲ ಗುರುಕೃಪೆನೇ, ಗುರುಗಳ ಆಶೀರ್ವಾದನೇ ವಿನಃ ಇಲ್ಲಿ ಮತ್ತೆ ಬೇರೆ ಏನು ಯಾವುದೇ ಥರನಾದಂಥ ಉತ್ಪ್ರೇಕ್ಷಿತವಾಗಿ ಯಾವ್ದನ್ನೇನು ಮಾತಾಡಂಗಿಲ್ಲ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.